ಮಳೆಗಾಲ ಶುರುವಾಗಿರೋದ್ರಿಂದ ನೆಗಡಿ ಕೆಮ್ಮುಗಳ ಜೊತೆಗೆ ಜ್ವರನೂ ಕಾಮನ್ ಆಗಿದೆ. ಎಲ್ಲರ ಥರ ನನಗೂ 1-2-3 ದಿನಗಳಿಂದ ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ ರೆಸ್ಟ್ಗೆ ಅಂತ ಹೇಳಿ ಅಮ್ಮನ ಮನೆಗೆ ಬಂದಿದ್ದೀನಿ. ಜ್ವರ ಬಂದಿದೆ, ಅದಕ್ಕೆ ಊರಿಗೆ ಬಂದಿದ್ದೀನಿ ಅಂತ ಅಣ್ಣಂಗೆ ಫೋನ್ ಮಾಡಿದ್ರೆ, ಬ್ರೆಡ್ ತಿನ್ನೋಕ್ಕೆ ಬಂದಿರಬೇಕು, ಬ್ರೆಡ್ ತಿನ್ಸಮ್ಮ ಹುಷಾರಾಗ್ತಾಳೆ ಅಂತ ರೇಗಿಸ್ತಿದ್ದ. ಯಾಕಂದರೆ ನನಗೆ ಚಿಕ್ಕವಳಿದ್ದಾಗ ಜ್ವರ ಬಂದರೆ ಬ್ರೆಡ್ ತಿನ್ನಿಸಿದ್ರೆ ಹೊರಟೋಗ್ತಿತ್ತಂತೆ. ಅದು ಹೇಗೆ ಅಂದರೆ, ನಮ್ಮೂರಲ್ಲಿ ಒಬ್ಬರು ಡಾಕ್ಟ್ರಿದ್ರು, ಅಶೋಕ್ ಡಾಕ್ಟ್ರು ಅಂತ, ಮೋಸ್ಟ್ ಫೇವ್ರೆಟ್. ಅವರು ಮಾತಲ್ಲೇ ಅರ್ಧ ಕಾಯಿಲೆನ ವಾಸಿ ಮಾಡ್ತಿದ್ರು. ನಮಗೆಲ್ಲ ಹುಷಾರು ತಪ್ಪಿದಾಗ ಅವ್ರ ಹತ್ರನೇ ಕರ್ಕೊಂಡು ಹೋಗ್ತಿದ್ದಿದ್ದು. ನಾನಂತೂ ಅವರ ಅಸಿಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಥರ್ಮಾಮೀಟರ್ನ ತೆಗೆದ್ರೆ ನಾನು ಇಂಜೆಕ್ಷನ್ ಮಾಡ್ತಾರೆ ಅಂತ ಹಾಸ್ಪಿಟಲ್ನಲ್ಲೇ ರಂಪ ರಾಮಾಯಣ ಮಾಡಿಬಿಡ್ತಿದ್ದಂತೆ. ಆವಾಗ ಡಾಕ್ಟ್ರೇ ಬಂದು ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಿ, ನನಗೆ ಇವಾಗಲೂ ನೆನಪಿದೆ, ಒಂದು ಬಾಟ್ಲಲ್ಲಿ ಅವ್ರ ಹತ್ರ ಒಂದು ಟಾನಿಕ್ ಇರ್ತಾಯಿತ್ತು, ಪಿಂಕ್ ಕಲರಲ್ಲಿ. ಅದನ್ನು ಒಂದು ಮುಚ್ಚಳ ಕುಡಿತಿದ್ದಂಗೆ ನನ್ನ ಅರ್ಧ ಜ್ವರ ಊರ್ಬಿಟ್ಟು ಖಾಲಿ ಮಾಡ್ತಾಯಿತ್ತು. ಅದೇ ಆ ಪಿಂಕ್ ಟಾನಿಕ್ಕನ್ನು ಮನೆಗೆ 3 ದಿನ ಕೊಟ್ಟು ಕಳಿಸ್ತಿದ್ರು. ಹಾಗೆ ಹಾಸ್ಪಿಟಲ್ನಿಂದ ಬರಬೇಕಾದ್ರೆ ಬೇಕ್ರಿಲಿ ಬ್ರೆಡ್ ತೊಗೊಂಡು ಬಂದು ಮನೇಲಿ ಬಿಸಿ ಬಿಸಿ ಹಾಲಿನ ಜೊತೆಗೆ ಬ್ರೆಡ್ ತಿಂದ್ಬಿಟ್ಟು ಇನ್ನೊಂಚೂರು ಟಾನಿಕ್ ಕುಡಿತು ಅಂದರೆ ನಂಗೆ ಬಂದಿರೋ ಜ್ವರ ಎಲ್ಲ ಮಾಯ. ಹೆಚ್ಚು ಕಡಿಮೆ ನಾನು ಹೈಸ್ಕೂಲ್ PUC ಹೀಗೆ ನಡೀತಾ ಇತ್ತು. ಆಮೇಲೆ PGಗೆ ಹೋದ್ಮೇಲೆ ಒಬ್ಬಳೇ ಇರ್ತಾಳೆ, ನೋಡ್ಕೊಳ್ಳೋಕೆ ಯಾರೂ ಇರಲ್ಲ ಅಂತನೋ ಆ 4-5 ವರ್ಷ ಜ್ವರ ನನ್ನ ಹತ್ರ ಸುಳಿದೇ ಇರಲಿಲ್ಲ. ಆಮೇಲೆ ಎಜುಕೇಷನ್ ಎಲ್ಲ ಮುಗಿಸಿದ್ಮೇಲೆ ಮನೆಗೆ ಶಿಫ್ಟ್. ಮದುವೆಗೂ ಮುಂಚೆ ಜ್ವರ ಬಂದರೆ ಅಮ್ಮ ಮನೇಲಿ ಔಷಧಿ ಮಾಡಿಕೊಡ್ತಿದ್ರು. 2-3 ದಿನ ಚೆನ್ನಾಗಿ ರೆಸ್ಟ್ ಮಾಡಿ 3 ಹೊತ್ತು ಅಮ್ಮ ಮಾಡಿಕೊಟ್ಟಂತಹ ಬಿಸಿ ಬಿಸಿ ಅಡುಗೆನ ಊಟ ಮಾಡಿಕೊಂಡು ರೆಸ್ಟ್ ಮಾಡಿಬಿಟ್ರೆ ಎಲ್ಲ ವಾಸಿ ಆಗ್ತಿತ್ತು. ಸಡನ್ನಾಗೇನೋ ಹಾಸ್ಪಿಟಲ್ಗೆ ಹೋಗ್ತಾ ಇರಲಿಲ್ಲ. ಮನೆ ಔಷಧಿಗೆ ಬಗ್ಲಿಲ್ಲ ಅಂದಾಗ ಮಾತ್ರ ಹಾಸ್ಪಿಟಲ್ಗೆ ಹೋಗ್ತಿದ್ವಿ. ನನಗೆ ಈ ಥರ ಹೋಗಿರೋದು ಕೂಡ ತುಂಬ ಕಡಿಮೆ. ಆದರೆ ಮದುವೆ ಆದಮೇಲೆ ನನ್ನ ಗಂಡನ ಮನೆಯವ್ರು ಹೇಗೆ ಅಂದರೆ, ಅಂದಿದ್ದಕ್ಕೆಲ್ಲ ಹಾಸ್ಪಿಟಲ್ಗೆ ಓಡು ಅನ್ನೋ ಕ್ಯಾಟಗರಿಯವರು. ರೆಸ್ಟ್ ಮಾಡಿದ್ರೆ ಬಾಡಿ ತನಿಗೆ ತಾನೇ ಹೀಲ್ ಮಾಡ್ಕೊಳ್ಳುತ್ತೆ ಅಂತ ಅಮ್ಮ ಹೇಳ್ಕೊಟ್ಟಿರೋ ಪಾಠ ನಂಬಿರೋ ನಾನು, ಇಂಜೆಕ್ಷನ್ ಮಾಡಿಸ್ತೇನೆ, ಸುಮ್ಮನೆ ಮಲಗಿದ್ರೆ ಎಲ್ಲಿ ವಾಸಿ ಆಗೋಗುತ್ತೆ ಅನ್ನೋ ಅವರು. ಈ ಗುದ್ದಾಟದಲ್ಲಿ ನಾನು ಸುಮ್ಮನೆ ರೂಮ್ ಬಿಟ್ಟು ಅಲ್ಲಾಡ್ದೇ ಬೆಡ್ಶೀಟ್ ಹೊದ್ಕೊಂಡು ಮಲಗಿರೋದು ಅವರಿಗಿಷ್ಟ ಆಗಲ್ಲ. ಅವರು 3 ಹೊತ್ತು ಹಾಸ್ಪಿಟಲ್ಗೆ ಹೋಗೋಣ ಅನ್ನೋದು ನನಗಿಷ್ಟ ಆಗಲ್ಲ. ಹಾಗಾಗಿ ಈಗ ಜ್ವರ ಬಂದರೆ ನಾನು ಅಮ್ಮನ ಮನೆಗೆ ಶಿಫ್ಟು. ಅಮ್ಮನ ನೋಡ್ತಿದ್ದಂಗೆ ಅರ್ಧ ಜ್ವರ ಖಾಲಿ.